ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಈಸಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ವರ್ಮಿಸಲ್ ಬಾತ್ ಅಂದರೆ ಶಾವಿಗೆ ಉಪ್ಪಿಟ್ಟು. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿ ಗೀ, ಕಡಲೆ ಬೀಜ, ಜೀರಿಗೆ, ಉಪ್ಪು, ವರ್ಮಿಸಲ್ ಎಂಟಿ ಅರ್ಥ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದು ತೊಗೊಳ್ಳಿ. ಎಣ್ಣೆ, ಅರಿಶಿನ, ಸಾಸಿವೆ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೇನೆ. ಬೀನ್ಸ್ ಸಹ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಸಹ ಹಾಕ್ಕೊಳ್ಬೋದು ನಿಮಗೆ ಬೇಕಿದ್ರೆ. ಲಿಂಬೆಹಣ್ಣು, ಕರಿಬೇವು, ಅರ್ಧ ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆ, 2 ಹಸಿಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅನುಕೂಲ ತಕ್ಕಂತೆ, 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಕಲಿಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಶಾವಿಗೆಯನ್ನು ಹುರ್ಕೊಳ್ತೇನೆ. ಗ್ಯಾಸ್ ಇದು ಸ್ಲೋ ಇರಲಿ. ಸ್ಲೋ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳಿ. ಕಂಪ್ಲೀಟ್ ಬ್ರೌನ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ನಾನಿಲ್ಲಿ 1 ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ, ಸಾಕಾಗ್ತದೆ. 3 ಜನಕ್ಕೆ ಆರಾಮ್ಸೆ 1 ಬಟ್ಲು ಶಾವಿಗೆ ಸಾಕಾಗ್ತದೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಮೀಡಿಯಮಿಂದ ಈಗ ಚೆನ್ನಾಗಿ ಶಾವಿಗೆಯನ್ನು ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಮತ್ತು ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ತುಂಬ ಜಾಸ್ತಿ ನಿಮಗೆ ಹೈ ಫ್ಲೇಮಲ್ಲಿ ಹುರ್ಕೊಬೇಡಿ, ಬೇಗ ಸೀದೋಗ್ತದೆ ಶಾವಿಗೆ. ಎಷ್ಟು ಸ್ಲೋ ಆಗಿ ಚೆನ್ನಾಗಿ ಹುರ್ಕೊಳ್ತೀವಿ, ಶಾವಿಗೆ ಸಹ ಬೇಗ ಫ್ರೈ ಆಗ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಏನೇ ನೀವು ಅಂದರೆ ಫ್ರೈಡ್ ವರ್ಮಿಸಲ್ ಅಥವಾ ಶಾವಿಗೆ ಹುರಿದ ತಂದರೂ ಸಹ ಸ್ವಲ್ಪ ಹೀಗೆ ತುಪ್ಪದಲ್ಲೋ ಅಥವಾ ಎಣ್ಣೆನ ಹಾಕ್ಕೊಂಡು ಈ ಥರ ಬಿಸಿ ಮಾಡಿಕೊಂಡೇ ಬಿಸಿ ನೀರಿಗೆ ಹಾಕಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗೆ ಡೈರೆಕ್ಟ್ ಹಾಕಿದರೆ ಶಾವಿಗೆಯನ್ನು ಕಲರ್ ಚೇಂಜ್ ಆಗ್ತಾ ಬರ್ತಿದೆ, ಗೋಲ್ಡನ್ ಕಲರ್. ಇನ್ನು ಗಮ್ ಅಂತ ಸ್ಮೆಲ್ಲು ಸಹ ಚೆನ್ನಾಗಿ ಬರುತ್ತೆ. ಇನ್ನೊಂದು 2-3 ನಿಮಿಷದಲ್ಲಿ ಕಂಪ್ಲೀಟ್ ಉಟ್ಕೊಂಡಾಗುತ್ತೆ. ಕಂಪ್ಲೀಟ್ ಫ್ರೈ ಆಗಿದೆ. ಇದನ್ನು ಸೈಡ್ಗೆ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಹಾಗೆ ಹುರಿದ ಬಾಣಲಿಗೆ ನೀರು ಹಾಕ್ಕೊಳ್ತೇನೆ. ಶಾವಿಗೆ ಮುಳುಗುವ ಸ್ವಲ್ಪ ಹೆಚ್ಚಿದ್ರೆ ಸಾಕು. ಶಾವಿಗೆ ಮುಳುಗಿ ಅದಕ್ಕಿಂತ ಸ್ವಲ್ಪ ಮೇಲಿದ್ರೆ ಸಾಕು. ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಎಷ್ಟು ಬೇಕು ರುಚಿಗೆ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಶಾವಿಗೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗುವಾಗ ಶಾವಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಶಾವಿಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. 1 ಡ್ರಾಪ್ ಅಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಈ ಪ್ಯಾನಲ್ಲಿ ಆಲ್ರೆಡಿ ತುಪ್ಪ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಬಿಸಿಯಾಗಿದೆ. ಹುರಿದ ಶಾವಿಗೆಯನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಬೇಯಲಿ. ತುಂಬ ಬೇಯಿಸಲೂಬಾರ್ದು, ಮುಕ್ಕಾಲು ಬೆಂದರೆ ಸಾಕು. ಮಧ್ಯ ಮಧ್ಯ ಚೆಕ್ ಮಾಡ್ತಾಯಿರಿ, ಶಾವಿಗೆ ಬೇಗ ಬೇಯ್ತದೆ. ಹಾಗಾಗಿ ಮಧ್ಯ ಮಧ್ಯ ಜಸ್ಟ್ ಚೆಕ್ ಮಾಡ್ತಾಯಿರಿ. ಹಿಂದಿದೆ, ಇದನ್ನು ಸ್ಟ್ರೈನ್ ಮಾಡ್ತೇನೆ, ಅಂದರೆ ಬಸ್ಕೊಳ್ತೇನೆ. ನೀರೆಲ್ಲ ಬೇರೆ ಬೇರೆ ಮಾಡ್ತೇನೆ, ಶಾವಿಗೆ ಮತ್ತು ನೀರು ಸ್ಟ್ರೈನರಲ್ಲಿ ಹಾಕಿ. ಸ್ಟ್ರೈನ್ ಮಾಡಿದ ನಂತರ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ, ಅಥವಾ ಅಂದರೆ ತಣ್ಣೀರು ಹಾಕ್ಕೊಂಡು ಇದು ಮಾಡಿ. ಏನೇ ಸ್ಟಾರ್ಚ್ ಇದ್ರೂ ಸಹ ಬೇಗ ಕ್ಲೀನ್ ಆಗ್ತದೆ. ಹಾಗೂ ಮೆತ್ತನೆ ಇನ್ನೂ ಬೇಯುವ ಚಾನ್ಸಸ್ ಇರಲ್ಲ. ಬಿಸಿ ಬಿಸಿಯಾಗಿ ಮುದ್ದೆ ಇದ್ದರೆ ಬೇಗ ಅಂದರೆ ಇನ್ನೂ ಬೇಯುವ ಚಾನ್ಸಸ್ ಇರ್ತದೆ. ಸ್ಟ್ರೈನ್ ಮಾಡಿದ ನಂತರ ತಣ್ಣೀರು ಹಾಕ್ಕೊಳ್ಳಿ. ಏನೇ ಸ್ಟಾರ್ಚ್ ಗೀರ್ಚ್ ಇದ್ರೂ ಸಹ ಕ್ಲೀನ್ ಆಗ್ತದೆ, ಹಾಗೂ ಬಿಡಿ ಬಿಡಿಯಾಗಿ ಉಳಿತದೆ. ಇಲ್ಲಾಂದರೆ ಅಂದರೆ ಬಿಸಿ ಇರುತ್ತಲ್ಲ ಶಾವಿಗೆ, ಆ್ಯಕ್ಚುಲಿ ಬಿಸಿ ಬಿಸಿ ಹಾಕಿದ್ರಿಂದ ಮೆತ್ತನೆ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೇನೆ. ಇದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ತುಪ್ಪ ಸಹ ಹಾಕ್ಕೊಳ್ಬೋದು, ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾಯಲಿ. ಫಸ್ಟು ಕಡಲೆ ಬೀಜ ಹುರ್ಕೊಂಡು ತೆಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಬೇಳೆ, ಉದ್ದಿನ ಬೇಳೆ ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ತುಂಬ ಕ್ರಿಸ್ಪಿ ಆಗಬೇಕಂತಿಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ 2 ಹಸಿಮೆಣಸಿನಕಾಯಿ ಸಹ ಹಾಕ್ಕೊಳ್ತೇನೆ. ಫ್ರೈ ಆಗುವಾಗ ಹಚ್ಚಿದ 1 ಈರುಳ್ಳಿ
ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಕಲರ್ ಹಾಕಿದ್ರೆ ಆದರೆ ಸಾಕು. ಇದಕ್ಕೆ ಬಟಾಣಿ ಸಹ ಹಾಕ್ಕೊಳ್ಬೋದು. ಹಸಿ ಬಟಾಣಿ, ಸೀಸನಲ್ಲಿ ಹಸಿ ಬಟಾಣಿ ಸಹ ಹಾಕ್ಕೊಳ್ಬೋದು. ಒಣಗಿನ ಬಟಾಣಿ ಅಂದರೆ ನೆನೆಸಿ ಬೇಯಿಸಿ ಹಾಕ್ಕೊಳ್ಳಿ. ಮತ್ತು ಬೀನ್ಸು, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಳ್ಬೋದು ವೆಜಿಟೇಬಲ್ಸ್. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಒಂದು ಟೊಮೆಟೊ ಹಾಕ್ಕೊಳ್ತೇನೆ. ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸಹ ಹೀಗೆ ಹಾಕ್ಕೊಳ್ತೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಶಾವಿಗೆ ಸಹ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಜಸ್ಟ್ ಒಗ್ಗರಣೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ. ಅರಿಶಿನ ಸಹ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಟೊಮೆಟೊ ಎಲ್ಲ ಬೆಂದ ಟೈಮಲ್ಲಿ ಕ್ಯಾರೆಟ್ ತುರಿ ಅಂತ ಹಾಕ್ಕೊಳ್ತೀನಿ. ಇದೇನು ಬೇಗ ಕುಕ್ ಆಗುತ್ತೆ. ಹೆಚ್ಚಿನ ಕ್ಯಾರೆಟ್ ಆದರೆ ಸ್ವಲ್ಪ ಮುಂಚೆನೇ ಹಾಕ್ಕೊಳ್ಳಿ ಈರುಳ್ಳಿ ಜೊತೆಗೆ. ಇದು ತುರಿದ ಕ್ಯಾರೆಟ್ ಆದ ಕಾರಣ ನಾನು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಏನು ಬೇಗ ಬೆಂದೋಗುತ್ತೆ ತುರಿದ ಕ್ಯಾರೆಟ್ ಆದ ಕಾರಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿಟ್ಕೊಂಡಂಥ ಶಾವಿಗೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಫ್ಲೇಮ್ ಅಂತೂ ಸ್ಲೋಯೇ ಇಟ್ಕೊಳ್ಳಿ. ತುಂಬ ಸುಲಭ, ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಏನು ತಿಂಡಿ ಇಲ್ಲದೆ ಇರುವಾಗ ಶಾವಿಗೆ ಒಂದಿದ್ದರೆ ಮತ್ತೆಲ್ಲ ಮನೇಲಿದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು. ಮಿಕ್ಸ್ ಆದ ನಂತರ ಲಿಂಬೆಹಣ್ಣು ಹಿಡ್ಕೊಳ್ಳೋಣ. ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೇನೆ. ಟೊಮೆಟೊ ಏನಾದರೂ ಹೆಚ್ಚಿ ಹಾಕ್ಕೊಂಡಿದ್ರೆ ಜಸ್ಟ್ ಸ್ವಲ್ಪ ಹಿಂಡಿದ್ರೆ ಸಾಕು ಲಿಂಬೆಹಣ್ಣು. 1/2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಇದು ಆಪ್ಷನಲ್. ಹಾಕಿದ್ರೆ ಸ್ವಲ್ಪ ಹುಳಿ, ಖಾರ, ಸಿಹಿ ಎಲ್ಲ ಮಿಕ್ಸಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಮಿರ್ಚಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು 1 ಸೆಕೆಂಡ್ ಇದ್ದರೆ ಸಾಕು. ರೆಡಿಯಾಗಿದೆ. ಮತ್ತೆ ಸಿಗ್ತೇನೆ. ವರ್ಮಿಸಲ್ ಉಪ್ಮಾ ರೆಡಿಯಾಗಿದೆ. ಸರ್ವಿಂಗ್ ಹಾಗೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಸರ್ವ್ ಮಾಡಿದ್ದೇನೆ. ಈ ಬೆಸ್ಟ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಶಾವಿಗೆ ಒಂದಿದ್ದರೆ ಎಲ್ಲ ಮನೇಲಿದ್ದ ಇಂಗ್ರೀಡಿಯೆಂಟ್ಸಲ್ಲಿ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ತುಂಬ ಈಸಿಯಾದ ರೆಸಿಪಿ. ಖಾಲಿ 15 ನಿಮಿಷದಲ್ಲೇ ಮಾಡ್ಬೋದು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆತು ಬಿಡಬೇಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗಿರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. Thanks for watching Guttu channel.